ಹಾಯ್ ಎಲ್ರಿಗೂ ನಮಸ್ಕಾರ. ನಿಮಗೋಸ್ಕರ ಜುಗಾರಿ ಕ್ರಾಸಿನ 4ನೇ ಅಧ್ಯಾಯದ ಪಾಡ್ಕಾಸ್ಟ್ ಅನ್ನ ತಗೊಂಡು ಮತ್ತೆ ನಿಮ್ಮ ಮುಂದೆ ಬಂದಿದ್ದೀನಿ. ಆ್ಯಂಡ್ ಇವತ್ತು ಕೂಡ ಈ ಒಂದು ಕತೆ ಬಹಳ ಇಂಟ್ರೆಸ್ಟಿಂಗ್ ಐತಿ. ಆ್ಯಂಡ್ ಇವತ್ತಿನ ಕತೆ ನನಗಂತೂ ಬಹಳ ಪರ್ಸನಲಿ ಲೈಕ್ ಆಗೈತಿ, ನಿಮ್ಗಳಿಗೂ ಕೂಡ ಇಷ್ಟ ಆಗ್ಬೋದು ಅಂತೇಳಿ ಅನ್ಕೊಂಡಿದ್ದೀನಿ. ಆ್ಯಂಡ್ ಅದೇ ರೀತಿ ಹಿಂದಿನ ಪಾಡ್ಕಾಸ್ಟ್ಗಳಿಗೆ ನೀವು ಕೊಟ್ಟಿರುವಂಥ ಪ್ರೀತಿ ಪ್ರತಿಕ್ರಿಯೆ ನನಗೆ ಭಾಳ ಖುಷಿ ಕೊಟ್ಟಿದೆ. ಆ್ಯಂಡ್ ಅದಕ್ಕೆ ನಾನು ಬಹಳ ಆಭಾರಿಯಾಗಿರ್ತೀನಿ. ಆ್ಯಂಡ್ ಅದು ನನಗೆ ಬಹಳ ಸ್ಫೂರ್ತಿಯನ್ನು ಕೂಡ ಕೊಟ್ಟಿದೆ. ಜುಗಾರಿ ಕ್ರಾಸ್ನ ಎಲ್ಲ ಅಧ್ಯಾಯಗಳ ಪಾಡ್ಕಾಸ್ಟನ್ನು ಇದೇ ರೀತಿ ಕಂಟಿನ್ಯೂ ಆಗಿ ಮಾಡಬೇಕು ಅಂತ ಹೇಳಿ ಒಂದು ಅನಿಸಿಕೆ ಕೂಡ ನನ್ನಲ್ಲಿ ಮೂಡೈತಿ. ಅದಕ್ಕೆ ನಾನು ನಿಮಗೆ ಭಾಳ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ರೀತಿ ನಿಮ್ಮ ಈ ಪ್ರೀತಿ ಪ್ರೋತ್ಸಾಹವನ್ನು ಇದೇ ರೀತಿ ಮುಂದುವರಿಸ್ತಾ ಹೋಗ್ರಿ. ಆ್ಯಂಡ್ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಈ ಜುಗಾರಿ ಕ್ರಾಸಿನ ಪಾಡ್ಕಾಸ್ಟ್ಗಳನ್ನು ಕೇಳ್ತಾ ಇರಿ ಅಂತ ಹೇಳ್ತೀನಿ. ಆ್ಯಂಡ್ ಅದೇ ರೀತಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಬಿಂದಾಸಾಗಿ ಕಮೆಂಟ್ ಮೂಲಕ ನನಗೆ ತಿಳಿಸೋದನ್ನು ಕೂಡ ಮಿಸ್ ಮಾಡಬೇಡ್ರಿ. ಅದರಿಂದ ಮುಂದಿನ ಪಾಡ್ಕಾಸ್ಟ್ಗಳಲ್ಲಿ ಏನಾದರೂ ಬದಲಾವಣೆಗಳನ್ನ ಮಾಡ್ಕೊಳ್ಬೇಕಿತ್ತು ಅಂತಂದ್ರೂ ಕೂಡ ಅದನ್ನ ಖಂಡಿತವಾಗಿ ನನ್ನಲ್ಲಿ ಅಳವಡಿಸ್ಕೊಳ್ತೀನಿ. ಅದೇ ರೀತಿ ನಿಮ್ಮ ಕಾದಂಬರಿ ಪ್ರಿಯ ಸ್ನೇಹಿತರಿಗೆ ಇದನ್ನ ಶೇರ್ ಮಾಡೋದನ್ನ ಕೂಡ ಮರಿಬೇಡ್ರಿ. ಹೆಚ್ಚು ಲೈಕ್, ಶೇರ್, ಕಮೆಂಟ್ಸ್ ಗಳನ್ನ ಮಾಡ್ತಾ ಇರಿ ಅಂತ ಹೇಳ್ತೀನಿ. ಇನ್ನು ಟೈಮ್ ವೇಸ್ಟ್ ಮಾಡ್ದೇನೆ ಜುಗಾರಿ ಕ್ರಾಸಿನ 4ನೇ ಅಧ್ಯಾಯವನ್ನ ಶುರು ಮಾಡೋಣ ಅಂತ ಬರ್ರಿ. ಜುಗಾರಿ ಕ್ರಾಸ್ ಇದು KP ಪೂರ್ಣಚಂದ್ರ ತೇಜಸ್ವಿಯವರ ಕಾದಂಬರಿ. ಅಧ್ಯಾಯ 4, ಮಾತಾಡದ ಹುಡುಗಿ. ಯಾರೇ ಜುಗಾರಿ ಕ್ರಾಸ್, ಇಳ್ಕಳೆ ಜುಗಾರಿ ಕ್ರಾಸ್. ಅವಕ್ಕೆ ರಯ್ಯ ರಯ್ಯ ರಯ್ಯ. ಮೇದರಹಳ್ಳಿಯ ದ್ಯಾವಮ್ಮ ಮೂಕಿ. ಹಾಗಾಗಿ ಅವಳ ಭಾವಾಭಿವ್ಯಕ್ತಿಯೆಲ್ಲ ಕೇವಲ ಕೈ ಸನ್ನೆ, ಬಾಯಿ ಸನ್ನೆಗಳಿಗೆ ಸೀಮಿತ. ಇಡೀ ಮೇದರಹಳ್ಳಿಯ ಅವಸಾನವನ್ನ, ಮೇದರ ಜನಾಂಗವೆಲ್ಲ ದಿಕ್ಕುಗೆಟ್ಟು ಚೆದುರು ಚೆಲ್ಲಾಪಿಲ್ಲಿಯಾದುದನ್ನ ಕಂಡಿದ್ದ ಅವಳಿಂದ ಶೂನ್ಯ ಮೌನವನ್ನಲ್ಲದೆ ಇನ್ನೇನು ತಾನೇ ನಿರೀಕ್ಷಿಸಲು ಸಾಧ್ಯ? ಹಾಳು ಬಿದ್ದಿದ್ದ ಮೇದರಹಳ್ಳಿಯೊಳಗೆ ಒಂದೆರಡು ಗುಡಿಸಲುಗಳಿಂದ ಇನ್ನೂ ಹೊಗೆಯಾಡಲು ಅವಳೇ ಸ್ಫೂರ್ತಿ ಎಂದು ಹೇಳಬಹುದು. ಅಲ್ಲಿ ಇನ್ನೂ ಒಬ್ಬಿಬ್ಬರು ಮುದುಕರು ದಿಕ್ಕುಗೆಟ್ಟವರು ಅಡ್ಡಾಡಿಕೊಂಡಿದ್ದರೂ ದ್ಯಾವಮ್ಮ ಅಲ್ಲಿಂದ ನಿರ್ಗಮಿಸಿದ್ದರೆ ಬಹುಶಃ ಮೇದರಹಳ್ಳಿಯಲ್ಲಿ ಅದೂ ನಿಲ್ಲುತ್ತಿತ್ತೋ ಏನೋ. ಬಿದಿರಿಗೆ ಕಟ್ಟೆ ಬಂದ್ಮೇಲೆ ದ್ಯಾವಮ್ಮನ ಗಂಡ ಹೊಟ್ಟೆಪಾಡಿಗೆ ಅದು ಇದು ಮಾಡಿ ಯಾವುದೂ ಕೈಗೆ ಹತ್ತದೆ ಕೊನೆಗೆ ದುಡ್ಡು ಸಂಪಾದಿಸುವ ಕ್ಷಿಪ್ರ ಮಾರ್ಗ ಹುಡುಕುತ್ತಾ ಕಾಡೊಳಗಿನ ಗಂಧ ಕಡಿದು ಕೇರಳಕ್ಕೆ ಸಾಗಿಸುವವರ ಜೊತೆ ಬಿದ್ದು ಊರು ಬಿಟ್ಟ. ಆಮೇಲಿಂದ ಅವನ ಸುಳಿವೆ ಯಾರಿಗೂ ಸಿಕ್ಕಿಲ್ಲ. ಕಾದು ಕೊನೆಗೆ ಅವನು ದಿವಂಗತನಾದನೆಂದೇ ತೀರ್ಮಾನಿಸಿ ದ್ಯಾವಮ್ಮ ತನ್ನ ಹೊಟ್ಟೆಪಾಡು ತಾನೇ ನೋಡಿಕೊಳ್ಳತೊಡಗಿದಳು. ಮೇದರಹಳ್ಳಿಯ ಗಂಡಸರು ಹಠಾತ್ ಕೊಲೆಯಾಗುವುದೋ ನಾಪತ್ತೆಯಾಗುವುದೋ ಅವಳಿಗೆ ಹೊಸ ಸಂಗತಿಯೇನಾಗಿರ್ಲಿಲ್ಲ. ಅಲ್ಲಿನ ಸುಮಾರು ಜನ ಹೆಂಗಸರು ಬೆಳೆದ ಮಕ್ಕಳಿದ್ದರೆ ಅವರೊಡನೆಯೋ ಅಥವಾ ಕಂಡ ಗಂಡಸರನ್ನ ಕಟ್ಟಿಕೊಂಡು ಯಾವ್ಯಾವುದೋ ಪೇಟೆ ಊರುಗಳನ್ನ ಸೇರಿದ್ದರು. ಹಲವರು ದೇವಪುರದ ಬಳಿಯ ಸಂತೆ ಮಾಡದ ಹತ್ತಿರವೇ ಒಕ್ಕಲಾಗಿದ್ರು. ದ್ಯಾವಮ್ಮನಿಗೂ ಈ ಕಾಡ್ನಾಗೆ ಕೂತ್ಕೊಂಡು ಏನ್ ಮಾಡ್ತೀಯಾ, ಇಲ್ಲಿ ಸತ್ಯಯ ಇದೆಯಾ ಅಂತ ಕೇಳೋರು ಸುತ್ತ ಯಾರೂ ಇಲ್ಲ. ಈ ಹಾಳೂರ್ನಾಗೆ ಪಿಚಾಚಿ ಹಂಗೆ ಬದುಕೋದ್ರ ಬದಲು ಪ್ಯಾಟೆ ಕಡಿಗಾದ್ರೂ ಬಾ, ಬಡೋರ್ಗೆಲ್ಲ ಸರ್ಕಾರದವರು ಸೈಟ್ ಕೊಡ್ತಿದಾರಂತೆ ಎಂದು ಹಲವು ಹಿತೈಷಿ ಹೆಂಗಸರು ಹೇಳಿ ಕರೆದಿದ್ದರು. ಮೂಕಿ ದ್ಯಾವಮ್ಮನ ಕಣ್ಣಿಂದ 2 ತೊಟ್ಟು ಕಂಬನಿ ಬಿಟ್ರೆ ಮತ್ತೇನೂ ಉತ್ತರ ಬಂದಿರಲಿಲ್ಲ. ಅವಳಿಗೆ ಎಲ್ಲಿಗೆ ಹೋಗಲು ಮನಸ್ಸಿರ್ಲಿಲ್ಲ. ಕಾರು ಬಸ್ಸುಗಳ ಓಡಾಟ ಇದ್ದ ಮಾತ್ರಕ್ಕೆ ಅಲ್ಲಿನ ಜನ ಬಂದು ಇದೆಯಾ ಸತ್ಯ ಎಂದು ಕೇಳುತ್ತಾರೆಂಬುದು ಸುಳ್ಳೆಂದು ಅವಳಿಗೆ ಚೆನ್ನಾಗಿ ಗೊತ್ತಿತ್ತು. ಹಾಳು ಬಿದ್ದು ಕೊನೆ ಸುರಿಯುತ್ತಿದ್ದ ಮೇದರಹಳ್ಳಿಯಲ್ಲಿ ಇದ್ದಷ್ಟು ನೆಮ್ಮದಿ ಅಲ್ಲಿರುವುದೆಲ್ಲವೆಂದು ಅವಳಿಗೆ ಅನ್ನಿಸಿತ್ತು. ಅವಳು ಮೇದರಹಳ್ಳಿಯಲ್ಲೇ ಉಳಿದುದಕ್ಕೆ ಎಲ್ಲ ತಿಳಿದಂತೆ ಆ ಊರಿನ ವ್ಯಾಮೋಹವೂ ಕಾರಣವಲ್ಲ, ಅಥವಾ ಅವಳ ಗಂಡ ಒಂದಲ್ಲ ಒಂದು ದಿನ ಬಂದಾನೆಂದು ದೂರದ ಹಂಬಲವೂ ಅಲ್ಲ, ಅಥವಾ ಬೇರೆ ಕಡೆ ಬದುಕುವ ಅವಕಾಶಗಳ ಕೊರತೆಯೂ ಅಲ್ಲ. ಅವಳು ಅಲ್ಲಿದ್ದದ್ದು ಕೇವಲ ಮಾನವೀಯ ಗಾಂಭೀರ್ಯದಿಂದ, ಜೀವನದ ದುರಂತ ರೌದ್ರತೆಯನ್ನು ಅಂಜದೆ ನೋಡುವ ಧೈರ್ಯದಿಂದ, ಆತ್ಮ ಗೌರವದಿಂದ. ಇದನ್ನು ಅಲ್ಲಿರುವ ಯಾರಿಗೂ ಅರ್ಥ ಮಾಡಿಕೊಳ್ಳಲು ಸಾಧ್ಯವಿರಲಿಲ್ಲ. ದ್ಯಾವಮ್ಮ ಈಗಲೂ ಬುಟ್ಟಿ ಹೆಣೆಯುತ್ತಿದ್ದಳು. ಹೆಣದ ಬುಟ್ಟಿಗಳನ್ನೆಲ್ಲ ದಾರಿ ಬದಿಯಲ್ಲಿ ಒಂದರ ಮೇಲೊಂದು ಪೇರಿಸಿಟ್ಟು ದಾರಿಯಲ್ಲಿ ಹೋಗಿ ಬರುವ ಪ್ರಯಾಣಿಕರಿಗೆ ಮಾರುತ್ತಿದ್ದಳು. ದ್ಯಾವಮ್ಮ ಬಿದಿರನ್ನು ಸಣ್ಣಗೆ ಸಿಗಿದು 2 ಎಳೆಗಳಲ್ಲಿ ಹೆಣೆಯುತ್ತಿದ್ದ ಬುಟ್ಟಿಗಳು ನಿಜಕ್ಕೂ ಆಕರ್ಷಕವಾಗಿರುತ್ತಿದ್ದವು. ನೀರನ್ನು ಸಹ ಅದರಲ್ಲಿ ಒಯ್ಯಬಹುದಾದಷ್ಟು ಬಿಗಿಯಿರುತ್ತಿದ್ದ ಬುಟ್ಟಿಗಳನ್ನು ತಗೊಂಡವರೆಲ್ಲ ಪ್ರಶಂಸಿಸುತ್ತಿದ್ದರು. ಅವಳ ಬುಟ್ಟಿಗಳನ್ನು ಮೊರಗಳನ್ನು ಕೊಳ್ಳಲು ದಾರಿಯಲ್ಲಿ ಹೋಗುವ ಟೂರಿಸ್ಟ್ ಬಸ್ಸುಗಳು ಸಹ ಅನೇಕ ವೇಳೆ ನಿಂತು ಮುಂದೆ ಹೋಗುತ್ತಿದ್ದವು. ಅಕಸ್ಮಾತ್ ಬುಟ್ಟಿಗಳು ಮೊರಗಳು ಖರ್ಚಾಗದೆ ಉಳಿದು ಹೋದ್ರೆ ದೇವಪುರದ ಸಂತೆಗೆ ಒಯ್ದು ಮಾರುತ್ತಿದ್ದಳು. ದ್ಯಾವಮ್ಮನ ಗಂಡ ಅವಳನ್ನು ಅಗಲಿದಾಗ ಅವಳಿಗೊಬ್ಬಳು ಚಿಕ್ಕ ಮಗಳಿದ್ದಳು. ಇನ್ನೂ ಸರಿಯಾಗಿ ಓಡಾಡಲು ಸಹ ಬರದ ಆ ಕೂಸನ್ನು ಹೇಗೋ ಹೋರಾಡಿ ಈವರೆಗೂ ದ್ಯಾವಮ್ಮ ಸಾಕಿ ಸಲಹಿದ್ದಳು. ದುರಾದೃಷ್ಟವೆಂದ್ರೆ ಆ ಹುಡುಗಿಗೂ ಮಾತು ಬರ್ತಿರ್ಲಿಲ್ಲ.
ದ್ಯಾವಮ್ಮ ಮೂಕಿಯಾದ್ದರಿಂದ ಆ ಹುಡುಗಿಗೊಂದು ಹೆಸರಿಟ್ಟು ಕರೆಯಲೂ ಆಗದೆ ಆ ಹುಡುಗಿ ಹೆಸರು ಇಲ್ಲದ ಬಾಲೆಯಾಗಿ ಬೆಳೆಯಬೇಕಾಗಿ ಬಂತು. ಯಾರೊಡನೆಯೂ ಮಾತಿಲ್ಲದೆ ಮಾತಾಡುವ ಅಗತ್ಯವೂ ಇಲ್ಲದೆ ಆ ಹುಡುಗಿಯೂ ಮೂಕಿಯಾಗೇ ಬೆಳೆಯಿತು. ತಾಯಿಗೆ ಬಾಯಿ ಬರುವುದರಿಂದ ಇದೂ ಹಾಗೆ ಮೂಕಿ ಎಂದು ಎಲ್ಲರೂ ತಿಳಿದಿದ್ರು. ಕೆಲವು ದಿನಗಳ ಹಿಂದೆ ದೇವಪುರದಲ್ಲಿ ಇದ್ದ ದೂರದ ಸಂಬಂಧಿಕರೊಬ್ಬರ ಮನೆಗೆ ದ್ಯಾವಮ್ಮನ ಜೊತೆ ಹೋಗಿ ಬಂದಾಗ್ಲಿಂದ ಆ ಹುಡುಗಿ ಇದ್ದಕ್ಕಿದ್ದ ಹಾಗೆ ಮಾತಾಡತೊಡಗಿದಳು. ದ್ಯಾವಮ್ಮನಿಗೆ ಪವಾಡವನ್ನೇ ಕಂಡಷ್ಟು ಸಂತೋಷವಾಗಿತ್ತು. ನೆಂಟರ ಮನೆಯ ಮಕ್ಕಳೊಡನೆ ಆಡುತ್ತಾ ಎಲ್ಲ ಬೆಚ್ಚಿ ಬೀಳುವಂತೆ ಆ ಮಗು ಇದ್ದಕ್ಕಿದ್ದಂತೆ ಮಾತನಾಡತೊಡಗಿತು. ಆ ಸಂಭ್ರಮದಲ್ಲಿ ದ್ಯಾವಮ್ಮ ಹಿಂದಿರುಗಿ ಬರುತ್ತಾ ಇದ್ದೊಬ್ಬದ್ದ ದುಡ್ಡನ್ನೆಲ್ಲ ಖರ್ಚು ಮಾಡಿ ಬಟ್ಟೆ ಬರೆ ಕೊಂಡುಕೊಂಡಳು. ಅಚ್ಚರಿ ಎಂದರೆ ಆ ಹುಡುಗಿ ಮಾತು ಶುರು ಮಾಡಿದ ಮೇಲೆ ಮಾತಾಡುವುದನ್ನ ನಿಧಾನ ಕಲಿಯಲಿಲ್ಲ. ಎಲ್ಲಾ ಚೆನ್ನಾಗಿ ಕಲಿತಿದ್ದವಳಂತೆ ಚಟಪಟ ಮಾತಾಡ್ತಿದ್ದಳು. ದ್ಯಾವಮ್ಮನ ಜೋಪಡಿ ಪಕ್ಕದ ಗುಡಿಸಲಿನ ಮುದುಕ ಕೊರಗಪ್ಪನಂತೂ ಅವಳು ಮೊದಲು ಬಾರಿ ಮಾತಾಡುವುದನ್ನು ಕೇಳಿದಾಗ ಕಂಬನಿ ದುಂಬಿ ದಿಗ್ಮೂಢನಾದ. ಅಯ್ಯೋ ನನ್ನ ಮಗಳೇ, ಇದ್ಯಾಕವ್ವ ಇಷ್ಟು ದಿನ ಮೂಕ್ ಪ್ರಾಣಿಯಾಗಿ ಮಾತಾಡದೇ ಇದ್ದೆ? ಅದ್ಯಾವ ದುಃಖ ನಿನ್ನ ನಾಲಿಗೆ ಸೇದಾಕಿತ್ತು ಹೇಳು? ನಿನ್ ತಾಯಿಗೇನು ಬಾಯಿ ಬರಲ್ಲ ಅಂದ್ರೆ ನಾನಾದ್ರೂ ಇದ್ನಲ್ಲ ನಿನ್ ಕಷ್ಟ ಸುಖ ಹೊಟ್ಟೆ ಉರಿ ಕೇಳಕ್ಕೆ ಎಂದು ತಬ್ಬಿಕೊಂಡು ಗಳಗಳ ಹತ್ತು ಬಿಟ್ಟ. ಆದ್ರೆ ಆ ಹುಡುಗಿಗೆ ಏನೂ ಇಷ್ಟು ದಿನ ಅನುಭವಿಸಿದ ಕಷ್ಟ ಸುಖಗಳ ಅರಿವೇ ಇದ್ದ ಹಾಗೆ ಕಾಣಲಿಲ್ಲ. ಅವಳು ಇಷ್ಟು ದಿನಗಳ ಮೌನಕ್ಕೆ ಮುಯಿ ತೀರಿಸುವಂತೆ ಒಂದೇ ಸಮ ಮಾತಾಡ್ತಿದ್ದಳು. ಆ ಹುಡುಗಿಗೆ ಮಾತು ಬರುತ್ತಿದ್ದ ಹಾಗೆ ಮಾತಿನ ಜೊತೆಗೆ ಹೊಸ ಗೀಳೊಂದು ಅಂಟಿಕೊಂಡಿತ್ತು. ಅವಳ ನೆಂಟರ ಮನೆಯ ಚಿಕ್ಕ ಹುಡುಗರು ಬೆಳಿಗ್ಗೆ ಎದ್ದು ರಂಜದ ಹೂಗಳನ್ನೆಲ್ಲ ಹೆಕ್ಕಿ ಮಾಲೆ ಕಟ್ಟಿ ರಸ್ತೆ ಬದಿಯಲ್ಲಿ ನಿಂತು ಹೋಗಿ ಬರುವ ವಾಹನಗಳಿಗೆ ಹೂ ಮಾರುತ್ತಿದ್ದರು. ವಾಹನಗಳಿಗೆ ಮಾಲೆ ಎತ್ತಿ ತೋರಿಸುತ್ತಾ ಮಾರಿ 6 ಕಾಸು 3 ಕಾಸು ತೆಗೆದುಕೊಳ್ಳುವಾಗ ದ್ಯಾವಮ್ಮನ ಮಗಳು ಅವರೊಡನೆ ನಿಂತು ಅವಳಿಗೂ ಅದೇ ಗೀಳು ಹಿಡಿದು ಬಿಟ್ಟಿತು. ಮಿಕ್ಕಿದ್ದೆಲ್ಲ ಮರೆತೇ ಹೋದರೂ ಇದೊಂದು ಮಾತ್ರ ಎಲ್ಲದನ್ನು ಮರೆಸಿ ನಿಂತಿತ್ತು. ಮೇದರ ಹಳ್ಳಿಯ ಸುತ್ತಮುತ್ತ ರಾಶಿ ರಾಶಿ ಉದುರುತ್ತಿದ್ದ ರಂಜದ ಹೂಗಳನ್ನೆಲ್ಲ ಒಟ್ಟು ಮಾಡಿ ಮಾಲೆ ಕಟ್ಟಿ ಮಾರಬೇಕೆಂಬುದೊಂದೇ ಅವಳ ಹಠ. ಮನೆಗ್ ಬಂದ ಮೇಲೆ ಅವಳಿಗೆ ತನಗೆ ತಂದ ಹೊಸ ಬಟ್ಟೆ ಬರೆ ಯಾವುದರ ಮೇಲೂ ಕುತೂಹಲವಿರಲಿಲ್ಲ. ತಾನೂ ಹೂ ಮಾರುತ್ತೇನೆಂದು ದ್ಯಾವಮ್ಮನಿಗೆ ಒಂದೇ ಸಮ ದುಂಬಾಲು ಬಿದ್ದಳು. ತನ್ನ ಜೀವದ ಜೀವವಾಗಿರುವ ಇವಳು ಕಾರು ಬಸ್ಸು ತಿರುಗುವ ರಸ್ತೆ ಬದಿಗೆ ಹೂ ಮಾರುತ್ತಾ ನಿಲ್ಲುವುದು ದ್ಯಾವಮ್ಮನಿಗೆ ಕೊಂಚವೂ ಇಷ್ಟವಿರಲಿಲ್ಲ. ಆದ್ರೆ ಮಗಳು ಹೂ ಮಾರುವ ಗೀಳು ನೋಡಿ ಅವಳಿಗೂ ಕನಿಕರವಾಯ್ತು. ಬೆಳಿಗ್ಗೆ ಎದ್ದು ಮೇದರ ಹಳ್ಳಿಯ ಕಾಡಿನೊಳಗಿನ ರಂಜದ ಹೂಗಳನ್ನು ಆಯ್ದು ತರಲು ಕೊನೆಗೂ ಅವಳು ಒಪ್ಪಬೇಕಾಯ್ತು. ಬೆಳಿಗ್ಗೆ ಎದ್ದು ಹೂವಿನ ದಂಡೆಗಳನ್ನೆಲ್ಲ ಪುಟ್ಟ ಬುಟ್ಟಿಯಲ್ಲಿ ರೆಡಿ ಮಾಡಿಕೊಂಡು ದ್ಯಾವಮ್ಮನ ಆ ಹೆಸರಿಲ್ಲದ ಮಗಳು ರಸ್ತೆ ಬದಿಗೆ ಬಂದು ಮಾರಾಟಕ್ಕೆ ನಿಲ್ಲಬೇಕಾದ್ರೆ ಗಂಟೆ 8:30 ಇರಬಹುದು. ಬಿಸಿಲಿರಬೇಕಾದ ಹೊತ್ತು. ಆದ್ರೂ ಅವತ್ತು ಬಿಸಿಲಿರಲಿಲ್ಲ. ಚಳಿಗಾಲದಲ್ಲೂ ಒಮ್ಮೊಮ್ಮೆ ಹಿಡಿದು ಬಿಡುವ ಹಿಂಗಾರು ಮಳೆಯ ಸೂಚನೆಯಂತೆ ತಣ್ಣಗೆ ಥಂಡಿ ಗಾಳಿ ಬೀಸ್ತಿತ್ತು. ಆಕಾಶದಲ್ಲಿ ತೇಲುತ್ತಿದ್ದ ಬಿಳಿಯ ಮೋಡಗಳು ನಿಧಾನವಾಗಿ ದಟ್ಟವಾಗುತ್ತಾ ಕಪ್ಪವಾಗುತ್ತಿದ್ದವು. ದ್ಯಾವಮ್ಮನ ಜೀವವೆಲ್ಲ ಮಗಳೊಡನೆ ಇದ್ರೂ ಹೊಟ್ಟೆಪಾಡಿಗೆ ಬುಟ್ಟಿ ಹೆಣೆಯಲೇಬೇಕಾದ್ದರಿಂದ ಬಟ್ಟುಗತ್ತಿ ತಗೊಂಡು ಬಿದಿರು ಸೀಳಲು ಕಾಡಿನೊಳಗೆ ಹೋಗಿದ್ದಳು. ಆ ಪುಟ್ಟ ಹುಡುಗಿ ಹೂ ಮಾರಲು ರಸ್ತೆ ಬದಿ ನಿಂತಿದ್ದಷ್ಟೇ. ಅದಕ್ಕೆ ಹೇಗೆ ಮಾರಬೇಕೆಂಬುದು ಸಹ ಗೊತ್ತಿರಲಿಲ್ಲ. ಎಷ್ಟು ದುಡ್ಡು ಕೇಳಬೇಕೆಂಬುದು ಗೊತ್ತಿರಲಿಲ್ಲ. ಒಟ್ಟಿನಲ್ಲಿ ರಸ್ತೆ ಬದಿ ಹೂ ಹಿಡಿದು ನಿಲ್ಲುವ ರೋಮಾಂಚನವೇ ಅವಳಿಗೆ ಆ ಕ್ಷಣದಲ್ಲಿ ಮುಖ್ಯವಾಗಿತ್ತು. ಒಂದೊಂದು ಬಸ್ಸು ಕಾರು ಭರಭರನೆ ಧೂಳೆಬ್ಬಿಸಿಕೊಂಡು ಹೋದ ಹಾಗೂ ನಾನಾ ಭಂಗಿಗಳಲ್ಲಿ ನಿಂತು ಹೂವಿನ ಮಾಲೆಯನ್ನು ವಾಹನಗಳಲ್ಲಿ ಹೋಗಿ ಬರುವವರ ಕಣ್ಣಿಗೆ ಕಾಣುವಂತೆ ಎತ್ತೆತ್ತಿ ಹಿಡಿದು ಮಾರಾಟದ ಮಹತ್ ಸಾಹಸ ಮುಂದುವರಿಸುತ್ತಿದ್ದಳು. ತಾನು ಚಿಕ್ಕ ಹುಡುಗಿಯಾಗಿದ್ದರಿಂದ ವಾಹನಗಳವರಿಗೆ ಸರಿಯಾಗಿ ಕಾಣುತ್ತಿಲ್ಲವೇನೋ ಎಂದು ಆದಷ್ಟು ಎತ್ತರಕ್ಕೆ ಎತ್ತಿ ಹಿಡಿದು 2 ಹೆಜ್ಜೆ ಮುಂದಕ್ಕೆ ಹೋಗಿ ರಸ್ತೆಯೊಳಗೆ ನಿಂತು ತೋರಿಸಿದಳು. ಯಾವ ಕಾರು ನಿಲ್ಲಲಿಲ್ಲ, ಯಾವ ಬಸ್ಸು ಬ್ರೇಕ್ ಹಾಕಲಿಲ್ಲ. ಬಹುಶಃ ಇಷ್ಟು ಪುಟ್ಟ ಹುಡುಗಿಯ ಹತ್ತಿರ ವ್ಯಾಪಾರ ಮಾಡುವುದು ಹೇಗೆಂದು ಅವರೆಲ್ಲ ಹಿಂದೆದಗಿದರೋ ಅಥವಾ ಯಾರಿಗೂ ನಿಂತುಕೊಳ್ಳುವ ವ್ಯವಧಾನವಿರಲಿಲ್ವೋ. ಪ್ರತಿ ವಾಹನ ಬರುವಾಗಲೂ ಇದಾದರೂ ನಿಲ್ಲಬಹುದೇನೋ ಎಂಬ ಪ್ರತೀಕ್ಷೆಯಿಂದಲೇ ನೋಡುತ್ತಿದ್ದಳು. ಅವಳ ಹಂಬಲಕ್ಕೆ ತಕ್ಕಂತೆ ವಾಹನ ನಿಧಾನವಾದಂತೆ ಸಹ ಕಾಣ್ತಿತ್ತು. ಆದರೆ ಆ ಪುಟ್ಟ ಹುಡುಗಿಯ ಉತ್ಸಾಹಕ್ಕೆ ತಣ್ಣೀರೆರಚುವಂತೆ ಪ್ರತಿಯೊಂದು ವಾಹನ ಹೋದಾಗಲೂ ಧೂಳು ಅವಳ ಕಣ್ಣು ಕತ್ತಲಾಗುವಂತೆ ಕವಿಯುತ್ತಿತ್ತು. ಆ ದಿನ ಬೆಳಿಗ್ಗೆ ಎದ್ದು ಮೇದರ ಹಳ್ಳಿಯ ಅಕ್ಕಪಕ್ಕದಲ್ಲೇ ಬೆಳೆದಿದ್ದ ರಂಜದ ಮರದ ಬುಡಗಳೆಡೆಗೆ ಓಡಿದಳು. ಪ್ರತಿಯೊಂದು ಭೂತಾಕಾರದ ರಂಜದ ಮರಗಳು ಅವುಗಳಡಿ ಅಕ್ಷತೆ ಚೆಲ್ಲಿದ ಹಾಗೆ ರಾತ್ರಿಯೆಲ್ಲಾ ಉದುರಿದ್ದ ರಂಜದ ಹೂಗಳನ್ನು ಒಟ್ಟು ಮಾಡಿ ಬುಟ್ಟಿ ಉಕ್ಕಿ ಚೆಲ್ಲುವ ಹಾಗೆ ತುಂಬಿ ಹೊತ್ತು ತಂದಿದ್ದಳು.
ಹಳ್ಳದ ತಂಪಿನಲ್ಲಿ ಬೆಳೆದು ಬೆಳೆದು ಕಾಡಾಗಿದ್ದ ಕರಿಬಾಳೆ ಸರಲಿಗೆ ಹೋಗಿ ಬಾಳೆ ಪಟ್ಟಿ ತಂದು ಅಮ್ಮನಿಗೆ ಮೊದಲು ಮಾಲೆ ಕಟ್ಟಿ ಕೊಡು ಎಂದು ಅತ್ತಿತ್ತ ಹಂದಾಡದ ಹಾಗೆ ಜೋತು ಬಿದ್ದಿದ್ದಳು. ಅವಳು ತಂದಿದ್ದ ಹೂವಿನ ರಾಶಿ ನೋಡಿದರೆ ಯಾರೇನು ಒಂದು ಜನ್ಮಕ್ಕೆ ಮಾಲೆ ಕಟ್ಟಿ ಮುಗಿಸುವ ಹಾಗೆ ಇರಲಿಲ್ಲ. ಹಳತೋ ಹೊಸ್ತೋ ನೋಡದೆ ತರಗೋ ಕಸವೋ ಲೆಕ್ಕಿಸದೆ ಬಾಚಿ ತಂದಿದ್ದ ಹೂಗಳಲ್ಲಿ ಅರ್ಧಕ್ಕರ್ಧ ಹೂವನ್ನು ದ್ಯಾವಮ್ಮ ತೆಗೆದು ಬೇಡವೆಂದು ಎಸೆದಾಗ ಒಯ್ದು ಮಾರಲು ಮಾಲೆ ಕಡಿಮೆ ಆಗುತ್ತದೆಂದು ಅವಳಿಗೆ ದುಃಖವೇ ಆಗಿತ್ತು. ಗಾಳಿ ಜೋರಾಗುತ್ತಿತ್ತು. ಕಾಡಿನ ಮೇಲೆ ಗಾಳಿ ಮೈ ತಿಕ್ಕಿಕೊಂಡು ಹೋದಾಗ ಓ ಎಂದು ಸಮುದ್ರ ಮೊರದ ಹಾಗೆ ಸದ್ದಾಗುತ್ತಿತ್ತು. ರಸ್ತೆ ಬದಿಯಲ್ಲಿ ಆ ಹುಡುಗಿಗೆ ಎತ್ತಿ ಹಿಡಿದ ಹೂವಿನ ಮಾಲೆ ಬಿಕರಿ ಮಾಡಲು ಯಾವ ಗಿರಾಕಿಯೂ ಕಾಣಲಿಲ್ಲ. ಸುತ್ತ ಕವಿದುಕೊಂಡಿದ್ದ ಕಾಡಿನ ನಡುವೆ ದೂರದವರೆಗೆ ಕಾಣುತ್ತಿದ್ದ ದಾರಿಯನ್ನು ನೋಡಿ ನೋಡಿ ದ್ಯಾವಮ್ಮನ ಮಗಳಿಗೆ ಕಣ್ಣು ನೋಯ್ದವು. ಹೆಚ್ಚು ಕಡಿಮೆ ನೆಲಮಟ್ಟಕ್ಕೆ ಹತ್ತಿರಿದ್ದ ಅವಳ ಕಣ್ಣಳತೆಗೆ ಭೂತಾಕಾರದ ಮರಗಳೆಲ್ಲ ಆಕಾಶದ ಕಡೆಯಿಂದ ತನ್ನೆಡೆಗೆ ನಿಷ್ಕರುಣೆಯಿಂದ ತಿರಸ್ಕಾರದಿಂದ ನಿಟ್ಟಿಸಿದಂತೆ ಕಂಡಿತು. ಬೀಸುತ್ತಿದ್ದ ಗಾಳಿಗೆ ಬಿದಿರು ಹಿಂಡಲುಗಳು ಚಳಿಗೆ ಹಲ್ಲು ಕಡಿದಂತೆ ಸದ್ದು ಮಾಡಿದವು. ಅವಳು ನಿಂತು ಎಷ್ಟು ಹೊತ್ತಾಯ್ತೋ ಏನೋ, ಹೊತ್ತು ಗೊತ್ತಾಗದ ಹಾಗೆ ಈಗ ಆಕಾಶದಲ್ಲಿ ಮೋಡಗಳು ಕಿಕ್ಕೆರೆಯತೊಡಗಿದ್ದವು. ಚಿಕ್ಕ ಹುಡುಗಿಯಾದರೂ ಅವಳಿಗೆ ನಿಂತು ನಿಂತು ಕಾಲು ನೋಯತೊಡಗಿದಂತೆ ಹೃದಯಹೀನ ಪ್ರಪಂಚದ ಬಗ್ಗೆ ನಿಧಾನವಾಗಿ ದುಃಖವಾಯಿತು. ಹೋಗಿ ಬರುವ ವಾಹನಗಳ ಧೂಳು ಮುಸುಗಿ ಕೈಯಲ್ಲಿದ್ದ ಮಾಲೆಯ ರಂಜದ ಹೂಗಳೆಲ್ಲ ಮಂಕು ಹಿಡಿದು ಬಾಡುತ್ತಾ ಬಂದವು. ಕೊಂಚ ಹೊತ್ತಿನೊಳಗೆ ಹುಡುಗಿ ಕೈಯಲ್ಲಿದ್ದ ಮಾಲೆ ಕೆಂಚಾಗಿ ಮುರುಟಿಕೊಂಡು ಅದನ್ನು ಹಿಡಿದು ನಿಲ್ಲಲು ಅವಳಿಗೆ ಅಸಹ್ಯವಾಯಿತು. ಅದನ್ನು ದೂರ ಎಸೆದು ಬುಟ್ಟಿಯೊಳಗಿನಿಂದ ಇನ್ನೊಂದನ್ನು ತೆಗೆದಳು. ಮತ್ತೆ ಕಾರು, ಬಸ್ಸು, ಗಾಳಿ, ಧೂಳು, ನಿರಾಸೆ, ನಿಷ್ಕರುಣೆಯ ವಿಶ್ವ ಹುಡುಗಿಯ ಪ್ರೀತಿಯ ಕೊಡುಗೆಗಳನ್ನೆಲ್ಲ ನಿರ್ದಾಕ್ಷಿಣ್ಯವಾಗಿ ತಿರಸ್ಕರಿಸುವಂತೆ ಕಾಣುತ್ತಿತ್ತು. ಹೂಗಳೊಡನೆ ಹುಡುಗಿಯ ಮನಸ್ಸಿನ ಉತ್ಸಾಹ, ಶ್ರದ್ಧೆಗಳೆಲ್ಲ ಬಾಡಿದವು. ಕೈಯಲ್ಲಿದ್ದ ಮಾಲೆಗಳು ಬಿಸಿಲಿಗೆ ಬಾಡಿದ ಹಾಗೂ ಎಸೆದವು. ಒಂದೊಂದನ್ನೇ ತೆಗೆದುಕೊಳ್ಳುತ್ತಾ ಬುಟ್ಟಿಯೊಳಗಿದ್ದ ಮಾಲೆಗಳನ್ನೆಲ್ಲ ಮುಗಿಯುತ್ತಾ ಬಂದವು. ಅಷ್ಟರಲ್ಲಿ ದೂರದಲ್ಲಿ ಒಂದು ಕರಿಯ ಅಂಬಾಸಿಡರ್ ಕಾರೊಂದು ಕಾಡೊಳಗಿಂದ ಬಂದ ಹಾಗೆ ರಸ್ತೆ ಬದಿಯಿಂದ ಮೆಲ್ಲಗೆ ಮೇನ್ ರೋಡ್ಗೆ ದಾಟಿಕೊಂಡಿದ್ದು ಹುಡುಗಿಯ ಕಣ್ಣಿಗೆ ಬಿತ್ತು. ಆ ಕಾರು ತುಂಬಾ ಹೊತ್ತಿನ ಮುಂಚೆಯೇ ಅಲ್ಲಿ ಬಂದು ರಸ್ತೆಯ ಬದಿ ಕಾಡಿನ ದಟ್ಟಣೆಯಲ್ಲಿ ಹುದುಗಿ ನಿಂತದ್ದು ಹುಡುಗಿಯ ಕಣ್ಣಿಗೆ ಬಿದ್ದಿರಲಿಲ್ಲ. ಕಾರು ನಿಧಾನವಾಗಿ ಮೇನ್ ರೋಡಿನಲ್ಲಿ ಹುಡುಗಿಯತ್ತ ಮುಂದುವರಿಯಿತು. ಹುಡುಗಿ ಬೆಳಗ್ಗಿನಿಂದ ಮಾಡಿದ ಅಭ್ಯಾಸ ಬಲದಿಂದಲೋ ಎಂಬಂತೆ ತನ್ನ ಕೈಯಲ್ಲಿದ್ದ ಮಾಲೆಯನ್ನ ಬರುತ್ತಿದ್ದ ಕಾರಿನತ್ತ ಎತ್ತಿ ಹಿಡಿದಳು. ಮೆಲ್ಲಗೆ ತಳ್ಳಿದಂತೆ ತನ್ನೆಡೆಗೆ ಬರುತ್ತಿದ್ದ ಅದನ್ನು ನೋಡಿ ಇದಾದರೂ ನಿಲ್ಲಬಹುದೇನೋ ಎನ್ನುವ ಆಸೆ ಅವಳ ಕಣ್ಣಲ್ಲಿ ಮಿಂಚಿತು. ವೆಲ್, ಆ ಕಾರ್ನಲ್ಲಿದ್ದರೂ ಆ ಮಾಲೆಯನ್ನ ತಗೊಂಡ್ರೋ ಇಲ್ವೋ, ಅಥವಾ ಆ ಕಾರ್ನಲ್ಲಿ ಯಾರಿದ್ರು, ಅದರಿಂದ ಏನಾದರೂ ಹುಡುಗಿ ಲೈಫಲ್ಲಿ ಬದಲಾವಣೆ ಆಗ್ತದಾ? ಇದಕ್ಕೆಲ್ಲ ಉತ್ತರ ಮುಂದಿನ ಪಾಡ್ಕಾಸ್ಟಲ್ಲಿ ಸಿಗುತ್ತೆ. ಯಾಕಂತಂದರೆ ಇವತ್ತಿನ ಅಧ್ಯಾಯ ಇಲ್ಲಿಗೆ ಮುಗಿದಿದೆ. ಸೊ ಈ ಒಂದು ಅಧ್ಯಾಯದ ಪಾಡ್ಕಾಸ್ಟನ್ನು ಕೇಳಬೇಕಾದ್ರೆ ನಿಮ್ಮಲ್ಲಿ ಬಹಳಷ್ಟು ಜನಕ್ಕೆ ಬಾಲ್ಯದ ನೆನಪಾಗಿರಬಹುದು. ಎಷ್ಟೋ ಜನರಿಗೆ ತಾವುಗಳು ಮಾರ್ತಿದ್ದಂತಹ ಚಿಕ್ಕ ಪುಟ್ಟ ವಸ್ತುಗಳು ನೆನಪಾಗಿರಬಹುದು, ಅಥವಾ ತಮ್ಮೂರಿನಲ್ಲಿ ರಸ್ತೆ ಬದಿಯಲ್ಲಿ ಮಾರ್ತಿದ್ದಂತಹ ಎಷ್ಟೋ ಅಂಗಡಿಗಳು ಕೂಡ ನೆನಪಾಗಿರಬಹುದು ಅಲ್ವಾ? ವೆಲ್, ಆ ಥರದ್ದೇನಾದರೂ ಸ್ಪೆಷಲ್ ಮೆಮೊರಿ ನಿಮಗೆ ಕಾಡ್ತಾ ಇತ್ತು ಅಂತಂದರೆ, ಅಥವಾ ಆ ಥರದ್ದೇನಾದರೂ ಒಂದು ಸ್ಪೆಷಲ್ ನೆನಪುಗಳು ನಿಮ್ಮಲ್ಲಿ ಇತ್ತು ಅಂತಂದರೆ ಅದನ್ನು ನನ್ನ ಜೊತೆ ಕೂಡ ಶೇರ್ ಮಾಡ್ಕೊಳ್ರಿ, ಕಮೆಂಟ್ ಮೂಲಕ ಅದನ್ನು ತಿಳಿಸ್ರಿ. ಆ್ಯಂಡ್ ಈ ಅಧ್ಯಾಯ ನನಗೆ ಯಾಕೆ ತುಂಬ ಇಷ್ಟ ಆಯಿತು ಅಂತಂದರೆ, ನಾನು ಕೂಡ ಆ ಚಿಕ್ಕ ಹುಡುಗಿ ಥರ ಚಿಕ್ಕವಳಿರಬೇಕಾದ್ರೆ ಹೂವಿನ ಮಾಲೆಯನ್ನು ಮಾರ್ತಾ ಇದ್ದೆ. ಅಜ್ಜಿ ಮನೆಗೆ ಹೋದಾಗ ರಜೆಯಲ್ಲಿ ಮಲ್ಲಿಗೆ ಹೂವಿನ ಮಾಲೆ ಮಾಡಿ ಅದನ್ನ ಅದೇ ಊರಿನಲ್ಲಿ ಮಾರ್ತಾ ಇದ್ದೆ. ಆಗ ಕೈಗೆ ಬರುತ್ತಿದ್ದ ದುಡ್ಡೇನೋ ಕಡಿಮೆ, ಆದ್ರೆ ಆ ಒಂದು ಖುಷಿ ಇದೆಯಲ್ಲ, ನಿಜಕ್ಕೂ ತುಂಬಾನೇ ಆಸಮ್ ಆಗಿರ್ತಿತ್ತು. ನಾನಂತೂ ಬಹಳ ಎಂಜಾಯ್ ಮಾಡ್ತಿದ್ದೆ ಆ ಒಂದು ಮೂಮೆಂಟ್ಗಳನ್ನ. ನೆನೆಸ್ಕೊಳ್ಬೇಕಾದ್ರೆ ಈಗಲೂ ಕೂಡ ಆ ದಿನಗಳು ಮರಳಿ ಬರಲಿ ಅಂತ ಹೇಳಿ ನಾನು ಬೇಡ್ಕೊಳ್ತಾ ಇರ್ತೀನಿ. ಸೊ ಈ ಒಂದು ಅಧ್ಯಾಯ ನನಗೆ ಅದಕ್ಕೆ ಬಹಳ ರಿಲೇಟೆಡ್ ಅನಿಸ್ತು, ಅಂಡ್ ಅದು ಬಹಳ ಖುಷಿ ಕೂಡ ಕೊಟ್ಟಿತ್ತು. ನಿಮ್ಗಳಿಗೆ ಈ ಒಂದು ಅಧ್ಯಾಯ, ಈ ಒಂದು ಪಾಡ್ಕಾಸ್ಟ್ ಏನ್ ಅನಿಸ್ತು ಅನ್ನೋದನ್ನ ಬಿಂದಾಸ್ ಆಗಿ ಕಮೆಂಟ್ ಮೂಲಕ ತಿಳಿಸ್ರಿ. ಅಂಡ್ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನೆಲ್ಗೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಉಳಿದ ಪಾಡ್ಕಾಸ್ಟ್ ಗಳನ್ನು ಕೂಡ ಕೇಳ್ರಿ ಅಂತ ಹೇಳ್ತಿದ್ದೀನಿ. ವೆಲ್, ಈಗ ನಾನು ನಿಮ್ಮೆಲ್ರಿಗೂ ಕೂಡ ಟಾಟಾ ಬಾಯ್ ಬಾಯ್ ಹೇಳುವಂತ ಸಮಯ ಬಂತು. ಇವತ್ತಿನ ಪಾಡ್ಕಾಸ್ಟ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ಹೇಳಿ ಅನ್ಕೊಳ್ತಾ ಪಾಡ್ಕಾಸ್ಟ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಮುಂದಿನ ವಾರ ಹೊಸ ಪಾಡ್ಕಾಸ್ಟ್ ಜೊತೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನನ್ನೆಲ್ಲ ಕನ್ನಡ ಅಭಿಮಾನಿಗಳಿಗೆ ಈ ಕನ್ನಡತಿ ಮಾಡುವ ನಮಸ್ಕಾರಗಳು.